ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮನೆ ಕ್ಲೀನಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ. ಇವತ್ತೇನೆಂದರೆ ಹಬ್ಬದ ಹಿಂದಿನ ದಿನ. ಸೊ ಇವತ್ತೆಲ್ಲ ನೀಟಾಗಿ ಏನೇನು ಎಲ್ಲ ಕ್ಲೀನ್ ಮಾಡಿದೀವೋ ಅದ್ರಲ್ಲಿ ಮತ್ತೆ ಮೇಯ್ನ್ ಕ್ಲೀನಿಂಗ್ ಥರ 11 ಗಂಟೆ ಟೈಮು. ನಾನು ಇವಾಗ ಎದ್ದಿದ್ದೀನಿ, ಯಾಕಂದರೆ ಇವತ್ತು ನಾವು ಮಾರ್ಕೆಟ್ಗೆ ಹೋಗಿದ್ವಿ. ಅದಕ್ಕೇನೆ ಬಂದು ಮಲ್ಕೊಬಿಟ್ಟಿದ್ದೆ. ಇವಾಗಿದ್ದೀನಿ ನೋಡಿ. ಯಾರೆಲ್ಲ ಹೇಳ್ತೀರಾ ಅಕ್ಕ ತಂಗಿದಿರು ಚೆನ್ನಾಗಿರಲ್ಲ ಅಂತ, ದಯವಿಟ್ಟು ನಮ್ಮ ಮನೆಯಲ್ಲಿ ನೋಡಿ, ನನ್ನನ್ನು ಎದ್ದೋಳಿಸ್ತೇನೆ. ಇಷ್ಟೊತ್ತವರೆಗೂ ನಾನು ಮಲಗಿದೆ ಅಂದ್ಬಿಟ್ಟು ಎದ್ದೋಳಿಸ್ತೇನೆ, ಇವಾಗ ಕ್ಲೀನ್ ಮಾಡ್ತಿರಲ್ಲ ಅಂತ ನೋಡ್ರಿ. ಯಾರಿಗೆ ಸಿಗ್ತಾರೆ ಇಂಥ ತಂಗಿ? ಇದೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡಿ ನೋಡಿರಿ. ಇವಾಗಿರೋದು ನಮ್ಮ ಮನೆ ಈ ಥರ ಸ್ಕ್ರೀನಲ್ಲಿ ಹಾಕೋಳೆ. ಈ ರೂಮೆಲ್ಲ ಮಾಡಾಳೆ. ಇದೆಲ್ಲ ದಿಂಬಿದು ಹಾಕಬೇಕು, ಕವರ್ ಹಾಕಬೇಕು. ಆಮೇಲೆ ಅಡುಗೆ ಮನೆಗೆ ನಾನು ಎಂಟ್ರಿ ಆಗೋಲ್ಲ. ಅಡುಗೆ ಮನೆ ಅವಳದೇ ಡಿಪಾರ್ಟ್ಮೆಂಟು. ಇದನ್ನೆಲ್ಲ ಇವಾಗ ನಾನು ಮಾಡ್ಕೊತೀನಿ. ಅಡುಗೆ ಮಾಡ್ಕೊಡ್ತೀನಿ ನೋಡಿ. ಆಮೇಲೆ ಕ್ಲೀನಿಂಗ್ ನೀಟಾಗಿ ಎಲ್ಲ ಕ್ಲೀನ್ ಆದಮೇಲೆ ಹೆಂಗೆ ಆಗುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ಇನ್ನು ನಾವೇನೇನು ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದನ್ನ ಹಬ್ಬಕ್ಕೆ ನೋಡಿ ಗಾಯ್ಸ್. ಅಷ್ಟೇ, ಕೀಪ್ ವಾಚಿಂಗ್ ನೋಡಿ. ಎಲ್ಲ ಇವಾಗ ಕ್ಲೀನ್ ಆಗಿದೆ ನೀಟಾಗಿ. ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕು. ನೆಕ್ಸ್ಟು ಹಾಲೆಲ್ಲ ಆಗೈತೆ, ರೂಮು ಆಗೈತೆ. ಇವಾಗ ನಮ್ಮದು ಬೇರೆ ಕೆಲಸ ಏನಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ನೆಕ್ಸ್ಟು ಏನಂದರೆ ನಾನು ಅಡುಗೆ ಐಟಮ್ ಮಾಡ್ತೀವಿ ಏನು ಎತ್ತ ಅಂತ ನೆಕ್ಸ್ಟು ಕಂಟಿನ್ಯೂಷನಲ್ಲಿ ತೋರಿಸ್ತೀನಿ ನೋಡಿ. ಹಂಗೆ ಇದು ಇವತ್ತೆಲ್ಲ ನಾವು ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತಂದಿದ್ದೀವಿ. ಮಾರ್ಕೆಟ್ಗೆ ಹೋಗಿ ಬರೋ ವರ್ಷದಲ್ಲಿ ತಲೆ ಕೆಟ್ಟೋಯ್ತು. ಮಾರ್ಕೆಟ್ದು ಕ್ಲಿಪ್ಪು ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಅದು ನಾವು ಮಾರ್ಕೆಟ್ ಅಂತೂ ಯಪ್ಪ, ಮಾರ್ಕೆಟ್ ಯಾವಾಗ ಕ್ಲೀನ್ ಆಗುತ್ತೋ ದೇವ್ರಿಗೆ ಗೊತ್ತು. ಜನದ ತಪ್ಪ, ಗೌರ್ಮೆಂಟ್ ತಪ್ಪ, ಏನು ಹೇಳೋಕ್ಕಾಗಲ್ಲ. ನಾವು ಹಂಗೋ ಹಿಂಗೋ ಹೋಗಿ ಬಂದು ನೆಕ್ಸ್ಟ್ ಏನೋ ನಮ್ಮದು ಕೆಲಸ ಅದೇ. ನೆಕ್ಸ್ಟ್ ಏನೇನು ಮಾಡ್ತೀವಿ ಅನ್ನೋದೆಲ್ಲ ಹಬ್ಬಕ್ಕೆ ನಾವೇನೇನು ಪ್ರಿಪೇರ್ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡ್ಬೋದು ನಾವು. ಸೊ ಅದನ್ನೆಲ್ಲ ನಾವೇನು ಮಾಡ್ತೀವಿ ಅನ್ನೋದು ನೋಡಿ. ಸರ್ಕಾರದವರು ಬಲ್ ಚೆನ್ನಾಗಿ ಬೆಂಗಳೂರು ಅಯ್ಯಯ್ಯೋ ಫೋನ್ಗಳನ್ನು ಜೇಬಿನಲ್ಲಿ ಅಥವಾ ಬ್ಯಾಗ್ನಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಸಾರ್ವಜನಿಕರು ಸಭೆ ಗಾಯ್ಸ್, ಇವಾಗ ನಮ್ಮದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. 11:45 ಟೈಮು. ಇಷ್ಟೊತ್ತವರೆಗೂ ಕೂತ್ಕೊಂಡಿದ್ದೋ ಎಲ್ಲ ಈ ಥರ ದಿಕ್ಕಲ್ಲೆಲ್ಲ ಅರ್ಧಂಬರ್ಧ ಮಾಡಿಬಿಟ್ಟಿದ್ದೀವಿ. ಎಲ್ಲ ಅಲ್ಲಲ್ಲಿ ಎಲ್ಲ ಅಲ್ಲಲ್ಲೇ ಐತೆ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ರವೆ ಉಂಡೆ, ಆಮೇಲೆ ಇನ್ನೇನಮ್ಮ ಕರ್ಜಿಕಾಯ, ರವೆ ಉಂಡೆ ಕರ್ಜಿಕಾಯಿ ಬೇಗ ಮಾಡ್ಕೊಬಿಡ್ತೀವಿ ಎಷ್ಟೊತ್ತು. ಆಮೇಲೆ ಏನಪ್ಪದು ಚಕ್ಲಿ ನಿಪ್ಪಟ್ಟು. ಆಮೇಲೆ ಚಕ್ಲಿ ನಿಪ್ಪಟ್ಟು ಮಾಡ್ಕೊಳಕ್ಕೆ ಶುರು ಆಗುತ್ತೆ. ಇದು ಇದು ಒಬ್ಬಟ್ಟು ತಾನೇ ಇದಕ್ಕೆ ನೀರು ಕಾಯಕ್ಕಿಟ್ಟವ್ರೆ ಬೇಳೆ ಬೇಯಕ್ಕೆ. ಸೊ ಆಲ್ರೆಡಿ ಎಲ್ಲ ಒಬ್ಬಟ್ಟು ಮಾಡೋದು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನಂದು ಏನು ಕೆಲಸ ಅಂದರೆ ಇದು ನೀಟಾಗಿ ಬರ್ತೈತೆ. ಯಾಕೋ ಈ ಟ್ರೈಪಾಡ್ ಲೂಸ್ ಆಗ್ತಾಯಿದೆ. ಅದು ಇಟ್ಕೊಳೋದನ್ನು ಗೊತ್ತಾಗ್ತಾಯಿಲ್ಲ.
ಫೋನ್ ಕೈಯಲ್ಲಿ ಅಂದರೆ ಮಾಮೂಲಿ ಹಿಂಗೆ ಇಟ್ಕೊಂಬೋದಿತ್ತು, ಇವಾಗೆಲ್ಲ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಸೊ ನಾವು ಇವಾಗ ಮಾಡ್ತಾ ಇರೋದು ರವೆ ಉಂಡೆ. ಮತ್ತು ಯಾಕೋ ಗೊತ್ತಿಲ್ಲ ನನಗೆ ಬ್ಲಾಗ್ ಮಾಡ್ಬೇಕಾದ್ರೆ ಸೋ ಅಂತ ಒಂದು 1000 ಸಲ ಹೇಳ್ತೀನಿ, ಗೊತ್ತಿಲ್ಲ ನನಗೆ, ಇಲ್ಲಿ ಹೊಸದು ಅನ್ಸುತ್ತೆ. ಇವಾಗ ಎಲ್ಲ ಮಾಡಬೇಕು, ನಿದ್ದೆ ಬರ್ತೈತೆ. ಬಟ್ ನಿದ್ದೆ ಬಂದರೂ ಪರವಾಗಿಲ್ಲ, ಕಂಟ್ರೋಲ್ ಮಾಡಿಕೊಂಡು ಮಾಡ್ತೀವಿ. ಸೌಂಡು ಏನಂದರೆ ಇದು ಕಡಲೆ ಬೀಜ ಫ್ರೈ ಮಾಡ್ತಾರೆ ನಾವು, ಅದು ಬರೀ ಡ್ರೈ ಮಾಡ್ತಾವೆ, ಅದಕ್ಕೇನೆ ಇನ್ನೇನು ಕೆಲಸ ಐತೆ. ಮತ್ತು ಇದೆಲ್ಲ ಏನೇನು ರೆಡಿ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀವಿ. ನಮ್ಮ ತಂದೆಯವರು ನಿದ್ದೆ ಮಾಡ್ತಾರೆ. ಮನೇಲಿ ನೋಡ್ರಿ, ಹೆಣ್ಮಕ್ಳು ಕೆಲಸ ಗಂಡ್ಮಕ್ಳು ಕೆಲಸಕ್ಕೂ. ಅದಕ್ಕೆ ನಿಮ್ಮ ಮನೇಲಿ ಯಾವತ್ತಿದ್ರೂ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ, ಯಾಕಂದರೆ ಅವ್ರು ಇಷ್ಟೊತ್ತೆಲ್ಲ ಎಲ್ಲ ಎದ್ದು ಮಾಡ್ತಾರೆ, ನಿಮ್ಗೇನು ತೊಂದರೆ ಕೊಡಲ್ಲ. ನಿಮ್ಮ ಬೆಳಗ್ಗೆ ಬಂದು ಪೂಜೆಗೆ ಬಂದು ಕೂತ್ಕೊಂಡ್ರೆ ಅದೇ ದೊಡ್ಡ ವಿಚಾರ. ಸೊ ಅದೇ ಈ ಥರ ಎಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಎಲ್ಲ ಮಾಡ್ತಾರೆ. ದೇವ್ರ ಮನೆದೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗೈತೆ, ಎಲ್ಲ ಮುಗ್ದೈತೆ. ಇವಾಗ ಸ್ವಲ್ಪ ಅದನ್ನೆಲ್ಲ ಮೇ ಬಿ ನಾವು ಮಾಡೋದು ರೆಸಿಪಿ ಎಲ್ಲ ತೋರಿಸಲ್ಲ ಅನ್ಕೋತೀನಿ, ಯಾಕಂದರೆ ಎಲ್ಲನೂ ತೋರಿಸ್ಕೊಂಡು ಕೂತ್ಕೊಂಡ್ರೆ ವೀಡಿಯೋ ಫುಲ್ ಲೆಂತಿ ಆಗುತ್ತೆ. ಜೊತೆಗೆ ತೋರಿಸೋಷ್ಟು ಪೇಷನ್ಸು ನಮ್ಮಲ್ಲಿಲ್ಲ. ಬೇಗ ಎಲ್ಲ ಮಾಡಿ ಮತ್ತು ಇದರಲ್ಲೇನೆ ವರಲಕ್ಷ್ಮಿ ಹಬ್ಬದ್ದು ನೆಕ್ಸ್ಟ್ ವೀಡಿಯೋ ಹಾಕ್ಲಾ ಇದಕ್ಕೆ ಹಾಕ್ಲಾ ಅಂತ ಯೋಚನೆ ಮಾಡ್ತೀನಿ. ಯಾಕಂದರೆ ಇದು ರೆಸಿಪೀಸ್ದೆಲ್ಲ ಹಾಕಿದಾಗ ಸ್ವಲ್ಪ ಲೆಂತಿ ಆಗುತ್ತೆ. ರೆಸಿಪಿ ಅಂದರೆ ಫುಲ್ ಕಂಪ್ಲೀಟಾಗಿ ಹಾಕಲ್ಲ, ಏನು ಹಾಕಿದ್ದೀವಿ ಏನು ಮಾಡಿದ್ದೀವಿ ಅನ್ನೋದನ್ನೆಲ್ಲ ಹೇಳ್ತೀನಿ ಅಷ್ಟೇ. ಆಮೇಲೆ ಇನ್ನೇನು ಅಷ್ಟೇ ಗಾಯ್ಸ್, ಕಣ್ಣು ನಿದ್ದೆ ಹಿಂಗೆ ಎಳೀತೈತೆ. ಮಾಡಬೇಕು, ನಿದ್ದೆನೂ ಮಾಡಬೇಕು, ಕೆಲಸನೂ ಮಾಡಬೇಕು. ನಿದ್ದೆ ಮಾಡೋರು ಮಾಡ್ತಾವ್ರೆ. ಈ ಥರ ಕತೆ ನಮ್ಮ ಮನೇಲಿ. ನಿಮ್ಮ ಮನೇಲಿ ವರಲಕ್ಷ್ಮಿ ಹಬ್ಬ ಹೆಂಗಾಯಿತು ಅಂತ ನನಗೆ ಕಾಮೆಂಟ್ ಮಾಡಿ. ಚೆನ್ನಾಗಾಯ್ತಾ ಆ ಥರ ಎಲ್ಲ. ಆಮೇಲೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಇತ್ತು, ನಮಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಏನಂತ ಹೇಳ್ತಾರೆ ಅದೇ ಆ ಥರ. ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ ಗೈಸ್, ಅಷ್ಟೇ. ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ ಗೈಸ್. ನಾವು ಇವಾಗ ರವೆ ಉಂಡೆ ಮಾಡ್ತಾಯಿದ್ದೀವಿ. ಹಾಲು ನೋಡಿ ಕಾಯೋಕ್ಕೆ ಇಟ್ಟಿದ್ದಾರೆ, ಅಲ್ಲಿ ಉಕ್ಕು ಬಂದಿದೆ. ಇವಾಗ ರವೆ ತೊಗೊಂಡಿದ್ದೀವಿ ನಾವು, ಸ್ವಲ್ಪ ನಿಮಗೆ ಬೇಕಾದಷ್ಟು ರವೆ. ಆಮೇಲೆ ಅದಕ್ಕೆ ಎಷ್ಟು ಮೆಜರ್ಮೆಂಟ್ ಅಮ್ಮ? ಹಾಂ, ರವೆ ಮತ್ತು ಅದು ಸಕ್ಕರೆ ಅದೆಲ್ಲ ಎಷ್ಟು ಹೇಳು? ಎಲ್ಲ ಸೇಮು. ಸಕ್ಕರೆನೂ ಸೇಮು, ರವೆನೂ ಸೇಮು, ಕೊಬ್ಬರಿ ತುರಿನೂ ಸೇಮು, ಫುಲ್ ಇಷ್ಟು ಸೇಮು ಅಂತೀಯ. ಚೂರು ಜೋರಾಗಿ ಮಾತಾಡಿ ಕೇಳಿಸಲ್ಲ. ಅದರ ಭಯ. ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಂಡು ಫಸ್ಟು ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಇದಕ್ಕೆ ರವೆಗೆ ತುಪ್ಪ ಹಾಕ್ಕೊಂಡು, ಆಮೇಲೆ ಇದು ರುಬ್ಬಿರ್ತೀವಲ್ಲ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಬೇಕು. ಏಲಕ್ಕಿ ಹಾಕಿಲ್ಲ ಅದ್ರ ಬಗ್ಗೆ ನಡೆಯುತ್ತಂತೆ, ಬಟ್ ಆದರೆ ಏಲಕ್ಕಿ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ, ನೀವು ಹಾಕ್ಕೊಳ್ಳಿ. ಆಮೇಲೆ ಕೆಲವರು ಇನ್ನೂ ಏನೇನೋ ಹಾಕ್ತಾರೆ, ದ್ರಾಕ್ಷಿ ಗೋಡಂಬಿ ಆ ಥರ ಎಲ್ಲ. ನಾವು ಹಾಕಲ್ಲ. ಹಾಂ, ಇಲ್ಲಪ್ಪ, ನಾವು ದ್ರಾಕ್ಷಿ ಗೋಡಂಬಿ ಅದಕ್ಕೆ ಹಾಕೋರು ನಮಗೇನು ಇಷ್ಟ ಆಗಲ್ಲ ಅಷ್ಟೊಂದು. ನಮ್ಗೆ ಈ ಥರನೇ ಇದ್ರೇ ಇಷ್ಟ. ಈ ಥರ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹಾಲನ್ನ, ಬಿಸಿ ಹಾಲನ್ನ ಹಿಂಗೆ ಹಾಕ್ಬಿಟ್ಟು ಇದು ಉಂಡೆ ಕಟ್ಟಬೇಕು. ನಮ್ಮ ಅಮ್ಮ ತೋರಿಸ್ತಾರೆ ನೋಡಿ, ನಾವು 1-2 ಅದು ನೋಡಿ ನಾನು ರುಬ್ಬಿ ಮಾಡಿರೋ ಸಾರನ್ನ, ಅದು ನಂದಲ್ಲ, ಜಾರ್ ತಪ್ಪು. ಮಜ್ಜಿಗೆ ಮಾಡೋ ಜಾರಲ್ಲಿ ಕಾಯಿ ರುಬ್ಬಿದ್ರೆ ಹಂಗೆ ಆಗೋದು. ಆಮೇಲೆ ನೋಡಿ ಈ ಥರ ಹಾಲನ್ನ ನೀಟಾಗಿ ಹಿಂಗೆ ಹಾಕಬೇಕು. ಆಮೇಲೆ ಹಿಂಗೆ ಉಫ್ ಮಾಡೋದೆಲ್ಲ ಮಾಡಬೇಡಿ, ಯಾಕಂದರೆ ದೇವ್ರಿಗೆ ಇಡ್ತಿದ್ದೀರಲ್ಲ, ದೇವ್ರಿಗೆ ಇಡ್ಬೇಕಾದ್ರೆ ಆ ಥರ ಎಲ್ಲ ಇದು ಮಾಡಬಾರ್ದು, ಎಂಜಿಲ್ ಥರ ಆಗುತ್ತೆ ಅಂತ. ಈ ಥರ ನೀಟಾಗಿ ಬಿಸಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಒಂದು 1-2 ಉಂಡೆ ಕಟ್ಟೋದು ತೋರಿಸ್ತೀನಿ ನೋಡಿ. ನಾನು ಕಟ್ಟೋದು ನೀನು ಕಟ್ಕೊ. ಹಾಂ, ನೀನು ಕಟ್ಕೊ. ಬಾ ಕಟ್ಟು. ನಮಗೇನು
ಎಲ್ಲ ಏನು ಈ ಥರ ಹಿಂಗೆ ಬೇಗ ಒಣಗೋಗ್ಬಿಡುತ್ತೆ, ಬೇಗ ಕಟ್ಕೊಂಬಿಡಿ. ನಾನು ಕಟ್ತಿದ್ದೆ, ಬಟ್ ಆದರೆ ಈ ವಿಡಿಯೋ ಮಾಡ್ತಿದ್ದೀನಲ್ಲ ನೋಡಿ, ನನ್ನ ಕೈಯೂ ಇದಾಗಿದೆ, ಎಣ್ಣೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಬೇರೆ ಕೆಲಸ ಅದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನಂದು. ಈ ಥರ ಹಿಂಗೆ ಉಂಡೆ ಕಟ್ಟೋದು. ನಿಮ್ಗೆ ಎಷ್ಟು ಸೈಜ್ ದಪ್ಪದಲ್ಲಿ ಬೇಕೋ ಈ ಥರ ಸ್ವಲ್ಪ, ಅಂದರೆ ಇದು ಆಮೇಲೆ ಕೆಲವ್ರದ್ದೇನೋ ಒಂಥರ ಫುಲ್ ಗಟ್ಟಿ ಗಟ್ಟಿ ಆಗಿದೆ, ಸ್ವಲ್ಪ ಏನಂದರೆ ಈ ಥರ ಹಿಂಗೆ ಮೆತ್ತು ಇರಬೇಕು. ಆಮೇಲೆ ಅದು ಗಟ್ಟಿಯಾದಾಗ ನಾರ್ಮಲ್ ಇದಕ್ಕೆ ಬರುತ್ತೆ. ಜಾಸ್ತಿ ಗಟ್ಟಿ ಫುಲ್ ಹಿಂಗೆ ಅದ್ಮಿ ಎಲ್ಲ ಕಟ್ಟಕ್ಕೆ ಹೋಗ್ಬಿಡಿ. ಇದಾಯ್ತಾ? ಇದು ಒಂದು ರೆಸಿಪಿ ನೋಡ್ಕೊಳ್ಳಿ. ನಿಮ್ಗೇನಾದ್ರು ಸ್ನ್ಯಾಕ್ಸ್ ಥರ ಬೇಕು ಅಂದರೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಷ್ಟೇ. ಈ ಥರ ಸುಮ್ಮನೆ ಹಿಂಗೆ ಸಣ್ಣ ಒಂಥರ ಸ್ಮೂತಾಗಿ ಮಾಡಬೇಕು. ಹಿಂಗೆಲ್ಲ ಮಾಡೋಕ್ಕೋಗೋದು ನೋಡಿ. ಇಷ್ಟೇ ಗೈಸ್, ರವೆ ಉಂಡೆ ಇಷ್ಟೊತ್ತಲ್ಲಿ ರವೆ ಉಂಡೆದು ರೆಸಿಪಿ ಕಂಪ್ಲೀಟೆಡ್. ನೆಕ್ಸ್ಟು ಇವಾಗ ಇದು ತೆಂಗಿನಕಾಯಿ ಒಬ್ಬಟ್ಟಿಗೆ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಏನಿದು ಏನಮ್ಮ ಅದು ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಕರ್ಜಿಕಾಯಿ ಆಗಿದ ತಕ್ಷಣ ಕರ್ಜಿಕಾಯ್ದು ತೋರಿಸ್ತೀನಿ, ಇದಕ್ಕೆ ಏನೇನು ಹಾಕಿದ್ದೀವಿ ಅಂತೆಲ್ಲ. ಸೊ ಅಷ್ಟೇ. ಇವಾಗ ಅದನ್ನು ಫಸ್ಟೆಲ್ಲ ರುಬ್ಬಿಕೊಂಡು ಯಾರನ್ನ ಬರಲಿ ಬಿಡು. ಅಷ್ಟೇ ಗೈಸ್. ಇವಾಗ ಕರ್ಜಿಕಾಯಿ ಮತ್ತು ರವೆ ಉಂಡೆ ಫಸ್ಟ್ ಮುಗೀತು ಅಂದರೆ ಒಬ್ಬಟ್ಟೆಲ್ಲ ಆಲ್ಮೋಸ್ಟ್ ಮಾಡ್ಕೊಂಡಿದ್ದೀವಿ. ಅಷ್ಟೇ. ನೆಕ್ಸ್ಟ್ ತೋರಿಸ್ತೀನಿ ಬಿಡಿ. ನಾವು ಕರ್ಜಿಕಾಯಿ ಮಾಡ್ಕೊಳಕ್ಕೆ ಹಾಕಿದ್ದೀವಿ. ಇದು ಮಸಾಲೆ ಅಂದರೆ ಹೂರಣ, ಇದು ಪುಡಿ ಏನೇನು ಬೇಕು ಅಂತ ನಾವು ಅಮ್ಮ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇದಕ್ಕೆ ಏನೇನು ಹಾಕಿದ್ದೀವಿ, ಈ ಪುಡಿಗೆ ಏನೇನು ಹಾಕಿದ್ದೀವಿ, ಹಂಗೆ ಇರಬೇಕು ಅದು. ಇವಳೇ ಡೈಲಿ ಮಾಡಿದ್ಲು ನಮ್ಮ ಮನೇಲಿ, ಏನಂತ ಹೇಳ್ತಾಳೆ. ಹೇಳಮ್ಮ ಬೇಗ ಏನೇನು ಹಾಕಿದ್ಯಾ ಅಂತ. ಕಡಲೆ ಚೂರು ಜೋರಾಗಿ ಮಾತಾಡೋದು ಅಲ್ಲೋಡು. ಅದಕ್ಕೆ ಏನಂದರೆ ಕಡಲೆ ಬೀಜ ಮತ್ತು ಕಡಲೆನ ಹುರ್ಕೊಂಡು, ಕಡಲೆ ಬೀಜದ್ದೆಲ್ಲ ಸಿಪ್ಪೆ ಎಲ್ಲ ತಕ್ಕೊಂಡು ಇದು ಹಾಕಿದ್ದೀವಲ್ವ, ಏಲಕ್ಕಿ 1-2-3 ಏಲಕ್ಕಿ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಬೇಕು. ಅಂದರೆ ಫುಲ್ ತರಿ ಎಲ್ಲ, ಫುಲ್ ಫೈನ್ ಪುಡಿ ಎಲ್ಲ ಆ ಥರ ರುಬ್ಕೊಂಡು, ಅಂದರೆ ಫುಲ್ ಪುಡಿ ಮಾಡ್ಕೊಂಡು ಇನ್ನೊಂದು ಚೂರನ್ನ ತರಿಯಾಗಿ ರುಬ್ಕೋಬೇಕು. ಆಮೇಲೆ ಬೆಲ್ಲ ಚೆನ್ನಾಗಿ ಈ ಥರ ಪೇಸ್ಟ್ ಥರ ಹಿಂಗೆ ಫುಲ್ ಈ ಥರ ನುಣ್ಣಗೆ ಚಚ್ಚಬೇಕು. ಚಚ್ಚಿ ಆಮೇಲೆ ಇದನ್ನ ಹಾಕ್ಲಾಮ, ಇಷ್ಟು ಹಾಕ್ಬೇಕಾ, ಇಷ್ಟು ಕೊಬ್ಬರಿ, ಇವಾಗ ಇವಿಷ್ಟು ಬೆಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು ಕರ್ಜಿಕಾಯ್ದು ಹೂರಣ. ಇದು ಇವಾಗ ಆಮೇಲೆ ಅದು ಹಸಿಟ್ಟನ್ನ ತೆಗಿ ಕಳಿಸ್ತಾಳೆ. ಅಕ್ಕಿ ಹಸಿಟ್ಟು, ಗೋಧಿ ಮೈದಾ ಹಸಿಟ್ಟನ್ನ ಕಲಿಸ್ಕೊಂಡು ನೀಟಾಗಿ ಚಪಾತಿ ಥರ ಅದನ್ನು ನೆಕ್ಸ್ಟ್ ಏನು ಹಿಂಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಅದನ್ನು ನೀಟಾಗಿ ಒತ್ತಿ ನಮ್ಮಮ್ಮ 1-2 ಎಣ್ಣೆಗೆ ಹಾಕ್ತಾರೆ. ಆ ರೆಸಿಪಿ ತೋರಿಸ್ತೀನಿ. ಇದ್ರ ರೆಸಿಪಿ ಗೊತ್ತಾಯ್ತಾ? ಅಷ್ಟೇ ನೋಡಿ. ಈ ಥರ ನೀಟಾಗಿ ಚಪಾತಿ ಹಿಟ್ಟು ಅದಕ್ಕೇನೇನಮ್ಮ, ಈ ಥರ ಫುಲ್ ನೀಟಾಗಿ ಅದೇ ಗೋಧಿ ಹಿಟ್ಟಲ್ಲ, ಮೈದಾ ಹಿಟ್ಟು. ಈ ಥರ ನೀಟಾಗಿ ಇದು ಮಾಡಿಕೊಂಡು ಈ ಥರ ಇಲ್ಲ, ಈ ಥರ ಒಂದು ಟೂಲ್ ಈ ಥರ ಒಂದು ಬರುತ್ತೆ. ಅಲ್ಲ ಕಣಮ್ಮ, ಯಾರು ಗೊತ್ತಿಲ್ಲಿರೋರಿಗೆ. ಅಮ್ಮ ಯಾಕೋ ಪಿಸ ಅಂತದ್ದು ಯಾಕೋ ಕಾಣಿ. ಅದು ಹೂರಣ ಎಲ್ಲ ಏನೇನು ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ ಹಿಂಗೆ ಫಿಲ್ ಮಾಡಬೇಕು. ಫಿಲ್ ಮಾಡಿ ಹಿಂಗೆ ಕ್ಲೋಸ್ ಮಾಡಿ ನೀಟಾಗಿ. ಯಾಕೆ ಈ ಥರ ಹಿಂಗೆ ಸ್ವೆಟ್ರ್ ಗಿಟ್ರೆಲ್ಲ ಹಾಕೊಂಡು ಕೂತಾಳೋ ಗೊತ್ತಿಲ್ಲ. ನಮ್ಗಾಗ್ದಿಲ್ಲ ಚಳಿ, ಅವಳಿಗೆ ಚಳಿ ಆಗ್ತಿದೆ ಅಂತ. ಈ ಥರ ನೀಟಾಗಿ ಹಿಂಗೆ ಮಾಡಬೇಕು. ದಿನ ಫ್ಯಾನ್ ಹಾಕೊಂಡು ಆರಾಮಾಗಿ ಕಂತಿದ್ವಿ. ವಾವ್, ಈ ಥರ ಆಗುತ್ತೆ. ಅತ್ತಾಗಿ ಈ ಥರ ಎಲ್ಲ ಈ ಥರ ಆಗುತ್ತೆ. ಇದನ್ನು ಈ ಥರ ಏನಾದ್ರು ಓಪನ್ ಆಗಿದೆ ಹಿಂಗೆ ಅಂದ್ಕೊಳ್ಳಿ. ಇದನ್ನು ಎಣ್ಣೆಲಿ ಡೀಪ್ ಫ್ರೈ ಮಾಡಿದ್ರೆ ಮುಗೀತು ಕರ್ಜಿಕಾಯಿ ಕತೆ. ಅಷ್ಟೇ ಗೈಸ್.
ನೋಡಿ ಈ ಥರ ಇದನ್ನು ನೀಟಾಗಿ ಎಣ್ಣೆ ಬಿಡಬೇಕು. ಈ ಥರ ಇದಾದಮೇಲೆ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅಷ್ಟೇ, ಮುಗೀತು. ಗೈಸ್, ನಮ್ಮದು ಪ್ರಿಪ್ರೇಷನ್ ನೋಡಿ ಎಷ್ಟು ನಡೀತಿದೆ. ಎಲ್ಲ ಏನೇನು ಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ. ಇವಾಗ ಅದ್ರ ಮೇಲೆಲ್ಲ ನೀಟಾಗಿ ಇದು ಮಾಡೋದು. ನಮ್ಮ ಅಮ್ಮ ಇವಾಗ ಸೀರೆ ಟ್ರಿಪ್ಪಿಂಗ್ ಮಾಡ್ತಾವ್ರೆ. ಸೀರೆ ಎಲ್ಲ ಉಡ್ಸಿದ್ಮೇಲೆ ಇದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು. ಗೈಸ್ ನೋಡಿ, ಎಲ್ಲ ಪೂಜೆ ಆಯಿತು. ಆಲ್ರೆಡಿ ಆವಾಗಲೇ ಆಗಿತ್ತು. ಇವಾಗ ಒಂದ್ಸರಿ ನೀಟಾಗಿ ತೋರ್ಸೋಣ. ಲೈಟ್ ಹಾಕ್ತೀನಿ. ಎಲ್ಲ ಪೂಜೆ ಆಯಿತು. ಇವಾಗ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಒಬ್ಬಟ್ಟಾದ್ಮೇಲೆ ಚಕ್ಲಿ ನಿಪ್ಪಟ್ಟು ಮಾಡಬೇಕು. ಎಲ್ಲ ಹಿಂಗೆ ತಿರ್ಗಮ್ಮ. ಎಲ್ಲ ಒಬ್ಬಟ್ಟು ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೋತೀವಿ. ಒಬ್ಬಟ್ಟಾದ್ಮೇಲೆ ಕಾಳುಗೊಜ್ಜು ರಸ ಮಾಡಿಬಿಟ್ಟು ಸ್ವಲ್ಪ ಊಟ ಮಾಡ್ಬಿಡ್ತೀವಿ. ಆಮೇಲೆ ಚಕ್ಲಿ ನಿಪ್ಪಟ್ಟು. ಆಮೇಲೆ ಚಕ್ಲಿ ನಿಪ್ಪಟ್ಟು ಮಾಡ್ಕೊಳ್ಳೋಣ. ಇಲ್ಲ ಮಾಡ್ಬಿಡ್ತೀಯಾ ಊಟ ಮಾಡ್ಬಿಡೋಣ ಅಂತ ಮಾಡೋದಂತೆ ಅಮ್ಮ. ಸೊ ಅದಕ್ಕೆ ನಾನು ಇನ್ನೂ ಲೇಟ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ಆಲ್ರೆಡಿ ಟೈಮು 8 ಆಯಿತು ಇವಾಗ ಟೈಮು. ಎಲ್ಲ ಆಗಿ ಫುಲ್ ಆರಾಮಾಗಿ ಕೂತಿದ್ದೀವಿ. ನಮ್ಮದು ಒಬ್ಬಟ್ಟೆಲ್ಲ ಆಲ್ಮೋಸ್ಟ್ ಆಗೈತೆ. ಎಲ್ಲ ಒಬ್ಬಟ್ಟು ಎಲ್ಲ ಏನೇನು ಬೇಕು ಎಲ್ಲ ಇಟ್ಟು ಇವಾಗ ಚಕ್ಲಿ ನಿಪ್ಪಟ್ಟು 2 ಮಿಕ್ಕಿರೋದು. ಅಲ್ಲಿ ಹತ್ರ ಎಲ್ಲರೂ ಎಲ್ಲೆಲ್ಲೂ ಜಾಗ ಇಲ್ಲ, ಅಲ್ಲೆಲ್ಲನ ಇಡಬೇಕು. ಹೆಂಗಿದೆ ನೋಡಿ ನಮ್ಮ ಮನೆ ಲಕ್ಷ್ಮಿ ಅಂತೇಳಿ ಅಷ್ಟೇ. ನೆಕ್ಸ್ಟ್ ಮುಂದೆ ಚಕ್ಲಿ ನಿಪ್ಪಟ್ಟು ಅದೆಲ್ಲನೂ ತೋರಿಸ್ತೀನಿ ಗಾಯ್ಸ್. ಅಷ್ಟೇ, ನಂಗೆ ವಾಯ್ಸ್ ಜೋರಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಪೂಜೆ ಗೀಜೆ ಎಲ್ಲ ಮಾಡಿದ್ದೀವಲ್ಲ, ಹಾಗೆ ಮುಂಚೆ ಥರ ಅದು ಆಟೋಮೆಟಿಕ್ಕಾಗಿ ಬರೋಲ್ಲ. ಆಟೋಮೆಟಿಕ್ಕಾಗಿ ಏನಂತಾರೆ ಸ್ಲೋ ಡೌನ್ ಆಗುತ್ತೆ ವಾಯ್ಸು. ಯಾಕಂದರೆ ಎಲ್ಲ ದೇವರು ಪೂಜೆ ಎಲ್ಲ ಮಾಡಿದ್ಮೇಲೆ ಸೈಲೆಂಟಾಗಿರಬೇಕು ಅಂತ ಅಷ್ಟೇ ಗಾಯ್ಸ್. ನೆಕ್ಸ್ಟು ತೋರಿಸ್ತೀನಿ. ನೆಕ್ಸ್ಟ್ ಇನ್ನೇನೇನು ಮಾಡ್ತೀವಿ. ಇನ್ನೇನು ಅದೇ ಮಾಮೂಲಿ ಪೂಜೆ ಚಕ್ಲಿ ನಿಪ್ಪಟ್ಟೆಲ್ಲ ಇರ್ತೀವಿ ಅಷ್ಟೇ. ಸಂಜೆ ಅರ್ಶಿನ ಕುಂಕುಮ ಕರಿತೀವಿ. ಇನ್ನೇನು ಚಕ್ಲಿ ನಿಪ್ಪಟ್ಟೆಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡೋ ಥರನೇ ನಾವು ಮಾಡೋದು. ನಮ್ಮದು ವರಲಕ್ಷ್ಮಿ ಹಬ್ಬ ಹೇಗಿತ್ತು, ನಿಮ್ಮದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅಷ್ಟೇ, ಮುಂದೆ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಷ್ಟೇ. ಇಲ್ಲಿ ನೋಡಿ ನಮ್ಮ ಮನೇಲಿ ಚಕ್ಲಿ ರೆಡಿ ಆಗ್ತಿದೆ. ನೆಕ್ಸ್ಟು ನಿಪ್ಪಟ್ಟು ಮಾಡ್ತಾರೆ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ವರಲಕ್ಷ್ಮಿ ಹಬ್ಬ ವ್ಲಾಗ್ ಈ ಥರ ಇತ್ತು. ಮತ್ತು ಸಂಜೆ ಮಾಮೂಲಿ ಅರ್ಶಿನ ಕುಂಕುಮ, ಬೇರೆಯವ್ರ ಮನೆಗೆ ಹೋಗೋದು, ಅವ್ರ ಮನೆಗೆ ಬರೋದು, ಈ ಥರ ಎಲ್ಲ ಇರ್ತದೆ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಅಮ್ಮ ನೋಡ್ರಿ ಉಪವಾಸ ಇರ್ತಾರಂತೆ ವರಲಕ್ಷ್ಮಿ ಹಬ್ಬದ ದಿನ, ವರಲಕ್ಷ್ಮಿ ವ್ರತರ ದಿನ. ಗೊತ್ತಿಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನೆನ್ನೆ ಬೇರೆ ಮಾರ್ಕೆಟ್ಗೆ ಹೋಗಿದ್ದ 3 ಗಂಟೆಗೆ, ಅವಾಗೂ ನಿದ್ದೆ ಮಾಡಿಲ್ಲ. ಏನು ಮಾಡ್ತಾರೋ ಕಾಣೆ, ನನಗೆ ಗೊತ್ತಿಲ್ಲ ಅಷ್ಟೇ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಗಗನ ಯಾದವ್ ಯೂಟ್ಯೂಬ್ ಚಾನಲ್ ಆ್ಯಂಡ್ subscribe the channel. Thank you guys. Bye. Bye, mama.
ಕುರುಬ್ರು ಬೈ ಗಾಯ್ಸ್.